ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ. ನೆಲದ ಮೇಲೆ ಪುಟ್ಟದಾಗಿ ಬೆಳೆಯುವ ನೆಲನೆಲ್ಲಿಯ ಆರೋಗ್ಯ ಗುಣ ಮಾತ್ರ ಬೆಟ್ಟದಷ್ಟು. ನೆಲದ ಮೇಲೆ ಹರಡಿಕೊಳ್ಳುವ ಪುಟ್ಟ ಗಿಡ ನೆಲನೆಲ್ಲಿ ಆರೋಗ್ಯವನ್ನು ವೃದ್ಧಿಸಲು ಉತ್ತಮ ಮೂಲಿಕೆಯಾಗಿದೆ. ಮೂರ್ತಿ ಚಿಕ್ಕದಾದರೂ ಕೀರ್ತಿ ದೊಡ್ಡದು ಎನ್ನುವ ಮಾತಿದೆ. ಇದು ಗಿಡಮೂಲಿಕೆಗಳ ವಿಚಾರಕ್ಕೆ ಬಂದಾಗ ಸರಿಯಾಗಿ ಹೊಂದಾಣಿಕೆಯಾಗುತ್ತದೆ. ಯಾಕೆಂದರೆ ಅಂಗೈ ಅಗಲದಷ್ಟು ಇರುವ ಸಸ್ಯಗಳು ಊಹಿಸಲಾರದಷ್ಟು ಪ್ರಯೋಜನಗಳನ್ನು ನೀಡುತ್ತವೆ. ದಿನನಿತ್ಯ ನಮ್ಮ ಕಣ್ಣೆದುರು ಕಳೆಗಿಡದಂತೆ ಕಾಣುವ ಅದೆಷ್ಟೋ ಗಿಡಗಳು ಅನೇಕ ಆರೋಗ್ಯ ವೃದ್ಧಿಸುವ ಗುಣಗಳನ್ನು ಹೊಂದಿವೆ. ಅವುಗಳಲ್ಲಿ ಒಂದು ನೆಲನೆಲ್ಲಿ ಗಿಡ. ಇದರ ಬಗ್ಗೆ ಸಂಪೂರ್ಣ ಮಾಹಿತಿ ನೋಡೋಣ ಬನ್ನಿ. ಅದಕ್ಕೂ ಮುಂಚೆ ನೀವಿನ್ನು ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಆಗಿ, ಹಾಗೆ ವಿಡಿಯೋಗೆ ಲೈಕ್ ಮಾಡಿ, ವಿಡಿಯೋ ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ. ಹಾಗೆ ನಿಮ್ಮ ಜಿಲ್ಲೆ ಯಾವುದು ಅಂತ ಕಮೆಂಟ್ ಮಾಡಿ. ಮಣ್ಣಿನಲ್ಲಿ ಪುಟ್ಟದಾಗಿ ಬೆಳೆಯುವ ಈ ಗಿಡದ ಎಲೆಗಳು ಚಿಕ್ಕ ಚಿಕ್ಕದಾಗಿರುತ್ತದೆ. ಮಲೆನಾಡಿನ ನೆಲದಲ್ಲಿ ಹೆಚ್ಚಾಗಿ ಕಂಡುಬರುವ ಈ ಸಸ್ಯ ನೆಲದ ಮೇಲೆ ಹರಡಿಕೊಂಡಿರುತ್ತದೆ. ಇದು ಅನೇಕ ರೈತರ ಆರ್ಥಿಕ ಆದಾಯದ ಬೆಳೆ ಕೂಡ ಹೌದು. 10 ಸೆಂಟಿಮೀಟರ್ನಿಂದ 50ರಿಂದ 60 ಸೆಂಟಿಮೀಟರ್ನವರೆಗೂ ಈ ಗಿಡ ಬೆಳೆಯುತ್ತದೆ. ರೋಗ ನಿರೋಧಕ ಶಕ್ತಿಯಿಂದ ವೃದ್ಧಿಯಿಂದ ಹಿಡಿದು ಶೀತ, ನೆಗಡಿಯಂತಹ ಸಣ್ಣ ಪುಟ್ಟ ಕಾಯಿಲೆಗಳಿಗೂ ಇದು ಉತ್ತಮ ಮನೆಮದ್ದಾಗಿದೆ. ಈ ನೆಲನೆಲ್ಲಿಯನ್ನು ತಂಬುಳಿ, ಕಷಾಯ, ಚಟ್ನಿಯನ್ನು ಮಾಡಿ ಸೇವಿಸಬಹುದು. ಜ್ವರಕ್ಕೆ ಉತ್ತಮ ಮನೆಮದ್ದು. ಆಗಾಗ ಬೀಳುವ ಮಳೆ, ಬಿಸಿಲಿನಿಂದ ಆರೋಗ್ಯದಲ್ಲಿ ಏರುಪೇರಾಗಿ ಜ್ವರ, ಶೀತ ಕಾಡುತ್ತದೆ. ಇದಕ್ಕೆ ನೆಲನೆಲ್ಲಿ ಉತ್ತಮ ಮನೆಮದ್ದಾಗಿದೆ. ನೆಲನೆಲ್ಲಿ ಕಷಾಯವನ್ನು ಮಾಡಿ ಸೇವಿಸಿದರೆ ಜ್ವರ ಬೇಗನೆ ಗುಣಮುಖವಾಗುತ್ತದೆ. ಅಲ್ಲದೆ ದೇಹದ ತಾಪಮಾನವನ್ನು ನಿಯಂತ್ರಿಸಲು ನೆರವಾಗುತ್ತದೆ. ಅಲ್ಲದೆ ದೇಹದಲ್ಲಿ ಕೆಲವೊಮ್ಮೆ ಉರಿಯ ಅನುಭವವಾಗುತ್ತದೆ. ಇದು ಕೂಡ ನೆಲನೆಲ್ಲಿಯ ಬಳಕೆಯಿಂದ ಕಡಿಮೆಯಾಗುತ್ತದೆ. ನೆಲನೆಲ್ಲಿ ಗಿಡವನ್ನು ತಂದು ನೀರಿನಲ್ಲಿ ಚೆನ್ನಾಗಿ ತೊಳೆದು 4 ಲೋಟ ನೀರಿನಲ್ಲಿ ಹಾಕಿ ಚೆನ್ನಾಗಿ ಕುದಿಸಿ, ನಂತರ ಅದು ಅರ್ಧ ಭಾಗಕ್ಕೆ ಇಳಿಯುವಷ್ಟು ಕುದಿಸಿ ಸೋಸಿಕೊಂಡು ಸ್ವಲ್ಪ ಬೆಲ್ಲ ಹಾಕಿಕೊಂಡು ಕುಡಿಯಿರಿ. ಜ್ವರದ ತೀವ್ರತೆ ಜಾಸ್ತಿ ಇದ್ದಾಗ ದಿನಕ್ಕೆ 2ರಿಂದ 3 ಬಾರಿ ಸೇವಿಸಿ. ಜ್ವರ ಗುಣಮುಖವಾಗಿ ದೇಹಕ್ಕೆ ಶಕ್ತಿಯು ಬರುತ್ತದೆ. ಲಿವರ್ನ ಆರೋಗ್ಯಕ್ಕೆ ಹೇಳಿ ಮಾಡಿಸಿದ ಔಷಧ. ನೆಲನೆಲ್ಲಿ ನೋಡಲು ಪುಟ್ಟದಾಗಿದ್ದರೂ ಆರೋಗ್ಯ ಗುಣಗಳ ತುಂಬ ದೊಡ್ಡದು. ಹೀಗಾಗಿ ನಿಮ್ಮ ಲಿವರ್ ಆರೋಗ್ಯಕ್ಕೆ ನೆಲನೆಲ್ಲಿ ಹೇಳಿ ಮಾಡಿಸಿದ ಔಷಧ. ಮದ್ಯಪಾನ ಮಾಡಿ ಲಿವರ್ ಹಾನಿಗೊಳಗಾದವರಿಗೆ ಇದು ಉತ್ತಮವಾಗಿದೆ. 2ರಿಂದ 3 ನೆಲನೆಲ್ಲಿ ಗಿಡವನ್ನು ತಂದು ಕುದಿಯುವ ನೀರಿನಲ್ಲಿ ಹಾಕಿ ಕುದಿಸಿ ಅದನ್ನು ಸೋಸಿಕೊಂಡು ಪ್ರತಿದಿನ ಬೆಳಿಗ್ಗೆ ಸೇವಿಸಿ. ಹಸಿಯಾದ ಗಿಡ ಸಿಗಲಿಲ್ಲವೆಂದು ಚಿಂತೆ ಬೇಡ. ಅಂಗಡಿಗಳಲ್ಲಿ ಒಣಗಿಸಿದ ನೆಲನೆಲ್ಲಿ ಗಿಡ ಸಿಗುತ್ತದೆ. ಅದನ್ನು ನೀರಿಗೆ ಹಾಕಿ ಚೆನ್ನಾಗಿ ಕುದಿಸಿ ಸೇವಿಸಿ. ಇದು ಆರೋಗ್ಯಕ್ಕೆ ಒಳ್ಳೆಯದು. ಆದಷ್ಟು ಫ್ರೆಶ್ ನೆಲ್ಲಿ ಗಿಡ ಬಳಕೆ ಉತ್ತಮ. ರೋಗ ನಿರೋಧಕ ಶಕ್ತಿ ಹೆಚ್ಚು ಮಾಡುತ್ತದೆ. ಬದಲಾಗುತ್ತಿರುವ ಹವಾಮಾನ, ಕೊರೋನಾ ಆತಂಕ, ಮಳೆಗಾಲದಲ್ಲಿ ಹರಡುವ ಕಾಯಿಲೆಗಳು ಆರೋಗ್ಯವನ್ನು ಹದಗೆಡಿಸುತ್ತವೆ. ಇದಕ್ಕೆಲ್ಲ ಕಾರಣ ರೋಗ ನಿರೋಧಕ ಶಕ್ತಿಯ ಕೊರತೆ. ಇದಕ್ಕೆ ನೆಲನೆಲ್ಲಿ ರಾಮಬಾಣದಂತೆ ಕೆಲಸ ಮಾಡುತ್ತದೆ. ನೆಲನೆಲ್ಲಿಯ ತಂಬುಳಿ ಅಥವಾ ಚಟ್ನಿಯನ್ನು ಮಾಡಿ ಊಟದ ಜೊತೆಗೆ ತಿನ್ನುವ ಅಭ್ಯಾಸವಿಟ್ಟುಕೊಂಡ್ರೆ ದೇಹಕ್ಕೆ ರೋಗವನ್ನು ತಡೆಗಟ್ಟಬಹುದಾದಷ್ಟು ಪ್ರತಿರೋಧ ಶಕ್ತಿಯನ್ನು ಪಡೆದುಕೊಳ್ಳಬಹುದು. ಆದ್ದರಿಂದ ನಿಮ್ಮ ಮನೆಯ ಹಿತ್ತಲಿನಲ್ಲಿ ಎಲ್ಲಾದರೂ ನೆಲನೆಲ್ಲಿ ಗಿಡ ಕಂಡು ಬಂದರೆ ಅವಶ್ಯವಾಗಿ ಬೆಳೆಸಿ. ಆಪತ್ಕಾಲದಲ್ಲಿ ಉಪಯೋಗಕ್ಕೆ ಬರುವುದು ಪಕ್ಕಾ. ಮೂತ್ರದ ಸಮಸ್ಯೆಗಳಿದ್ರೆ ನೆಲನೆಲ್ಲಿ ಮೂತ್ರದ ಸಮಸ್ಯೆಗಳಿದ್ರೆ ಬೆರಳೆಣಿಕೆಯಷ್ಟು ದಿನಗಳಲ್ಲಿ ಅದನ್ನು ಪರಿಹಾರ ಮಾಡುತ್ತದೆ. ನೆಲನೆಲ್ಲಿ ಗಿಡದ ಎಲೆಗಳನ್ನು ತಂದು ಅದರ ರಸವನ್ನು ತೆಗೆದು ಕುಡಿಯುತ್ತಾ ಬಂದರೆ ಮೂತ್ರಕೋಶದ ಸಮಸ್ಯೆಗಳು ಪರಿಹಾರವಾಗುತ್ತದೆ. ಉರಿ ಮೂತ್ರ, ಮೂತ್ರಕೋಶದ ಕಲ್ಲು, ಯೋನಿಯಲ್ಲಿ ನೋವಿನಂತಹ ಸಮಸ್ಯೆಗಳನ್ನು ಪರಿಹಾರ ಮಾಡುತ್ತದೆ. ನೆಲನೆಲ್ಲಿ ಸೊಪ್ಪಿನ ಬಳಕೆ ಆದಷ್ಟು ಹಸಿದ ಹೊಟ್ಟೆಯಲ್ಲಿರಲಿ. ಆಗ ಮದ್ದು ದೇಹಕ್ಕೆ ತಾಗುತ್ತದೆ. ಬೆಳಗ್ಗೆ ಖಾಲಿ ಹೊಟ್ಟೆಯಲ್ಲಿ ನೆಲನೆಲ್ಲಿ ಸೊಪ್ಪಿನ ರಸವನ್ನು ತೆಗೆದು ಸೇವಿಸಿ. ಇದು ಹೊಟ್ಟೆಯ ಸಮಸ್ಯೆಗಳನ್ನು ಕೂಡ ಸರಿ ಮಾಡುತ್ತದೆ. ಹೊಟ್ಟೆ ನೋವು, ಅಜೀರ್ಣದಂಥ ಅನಾರೋಗ್ಯಕ್ಕೆ ಉತ್ತಮ ಮನೆಮದ್ದಾಗಿದೆ. ಮಧುಮೇಹ ನಿಯಂತ್ರಣ. ಇತ್ತೀಚಿನ ದಿನಗಳಲ್ಲಿ ಮಧುಮೇಹ ಸಾಮಾನ್ಯ ಕಾಯಿಲೆಯಂತಾಗಿದೆ. ಆದರೆ ಅದರ ತೀವ್ರತೆ ಮಾತ್ರ ಕಡಿಮೆ ಇಲ್ಲ. ಆಗಾಗ ಸುಸ್ತು, ತಲೆ ಸುತ್ತುವಿಕೆ ಮಧುಮೇಹಿಗಳಲ್ಲಿ ಹೆಚ್ಚು ತೊಂದರೆ ನೀಡುತ್ತದೆ. ನೆಲನೆಲ್ಲಿ ರಕ್ತದಲ್ಲಿನ ಇನ್ಸುಲಿನ್ ಮಟ್ಟವನ್ನು ಸಮತೋಲನದಲ್ಲಿರಿಸಿ ಮಧುಮೇಹವನ್ನು ನಿಯಂತ್ರಿಸಲು ಸಹಾಯಕವಾಗಿದೆ. ಈ ಕುರಿತು ಹಲವು ಅಧ್ಯಯನಗಳು ಕೂಡ ಸಾಬೀತು ಮಾಡಿವೆ. ಹೀಗಾಗಿ ಮಧುಮೇಹಿಗಳು ನೆಲನೆಲ್ಲಿಯನ್ನು ಬಳಸುವುದು ಉತ್ತಮವಾಗಿದೆ. ನೆಲನೆಲ್ಲಿ ಕಷಾಯವನ್ನು ಮಾಡಿ ಸೇವಿಸಿದರೆ ರುಚಿಯಾಗಿ ಇರುತ್ತದೆ. ಜೊತೆಗೆ ಆರೋಗ್ಯಕ್ಕೂ ಒಳ್ಳೆಯದು. ನೆಲನೆಲ್ಲಿಯ ಗಿಡವನ್ನು ತಂದು ಚೆನ್ನಾಗಿ ತೊಳೆದು ನೀರಿಗೆ ಹಾಕಿ ಕುದಿಸಿಕೊಳ್ಳಿ. ನಂತರ ಅದನ್ನು ಸೋಸಿಕೊಂಡು ಖಾಲಿ ಹೊಟ್ಟೆಯಲ್ಲಿ ಸೇವಿಸಿ. ಯಾವುದೇ ಮೂಲಿಕೆಗಳ ಔಷಧವನ್ನು ಖಾಲಿ ಹೊಟ್ಟೆಯಲ್ಲಿ ಸೇವಿಸಿದರೆ ಮಾತ್ರ ಹೆಚ್ಚು ಪರಿಣಾಮಕಾರಿಯಾಗಿರುತ್ತದೆ. ಆದ್ದರಿಂದ ನೆಲನೆಲ್ಲಿ ನಿಮ್ಮ ಆರೋಗ್ಯ ಸ್ನೇಹಿತ ಎನ್ನುವುದರಲ್ಲಿ ತಪ್ಪಿಲ್ಲ.
ಸ್ನೇಹಿತರೆ, ಈ ಗಿಡ ಎಷ್ಟೊಂದು ಪವರ್ಫುಲ್ ಅಂತ ನಾವು ಎಷ್ಟೋ ರೀತಿಯಲ್ಲಿ ಕಾಯಿಲೆಗಳನ್ನು ಗುಣಪಡಿಸಿಕೊಳ್ಳಲು ಲಕ್ಷಾಂತರ ರೂಪಾಯಿಗಳನ್ನು ಖರ್ಚು ಮಾಡುತ್ತೇವೆ. ಆದರೆ ನಮ್ಮ ಸುತ್ತಲೂ ಇರುವಂಥ ಇಂಥ ಗಿಡಗಳು ನಮಗೆ ದೇವರು ಕೊಟ್ಟಂಥ ವರ. ಆದರೆ ಅದನ್ನು ಮಾತ್ರ ನಾವು ಗಮನಿಸುವುದಿಲ್ಲ. ಈ ನೆಲನೆಲ್ಲಿ ಗಿಡವನ್ನು ಮೂಳೆ ಮುರಿದ ಕಡೆ ಯಾವ ಯಾವ ರೀತಿ ಕಟ್ಟಬೇಕು ಅಂತ ನೋಡೋಣ. ಕೆಲವು ನೆಲನೆಲ್ಲಿ ಗಿಡಗಳನ್ನು ಕಲ್ಲುಪ್ಪಿನ ಜೊತೆ ಬೆರೆಸಿ ಅರೆದು ಈ ಮಿಶ್ರಣವನ್ನು ಮೂಳೆ ಮುರಿದ ಕಡೆ ಇಟ್ಟು ಅದರ ಮೇಲೆ ಒಂದು ಬಟ್ಟೆ ಕಟ್ಟಿದರೆ ನಿಧಾನವಾಗಿ ಮುರಿದ ಮೂಳೆಗಳು ಕೂಡಿಕೊಳ್ಳುತ್ತದೆ. ಈ ಮಿಶ್ರಣವನ್ನು ದೇಹದ ಮೇಲೆ ಆಗಿರುವಂಥ ಗಾಯಗಳು ಅಥವಾ ಅಲರ್ಜಿ ಇಡುವ ಕಡೆ ಬಳಸಿದರೆ ಅತಿ ಬೇಗನೆ ಮಚ್ಚೆ ಕೂಡ ಇರದಂತೆ ಅಲರ್ಜಿ ಅಥವಾ ಗಾಯಗಳು ಮಾಯವಾಗುತ್ತೆ. ಸ್ನೇಹಿತರೆ, ಹಲ್ಲುಜ್ಜಿ 10 ನಿಮಿಷದಲ್ಲಿಯೇ ಕೆಲವರಿಗೆ ಬಾಯಿ ದುರ್ನಾತ ಬರುತ್ತದೆ. ಅದಕ್ಕಾಗಿ ಅವರು ಆಗಾಗ ಬಾಯಿ ಮುಕ್ಕಳಿಸೋದು, ದಿನದಲ್ಲಿ 2-3 ಸಲ ಹಲ್ಲುಜ್ಜೋದು, ಮೌತ್ ಫ್ರೆಶರ್ನ ಬಳಸೋದು, ಚೂಯಿಂಗ್ ಗಮ್ ತಿನ್ನುವುದು ಈ ಎಲ್ಲ ಮಾಡ್ತಾ ಇರ್ತಾರೆ. ಆ ನೆಲನೆಲ್ಲಿ ಗಿಡವನ್ನು ಚೆನ್ನಾಗಿ ಕುಟ್ಟಿ ಆ ಮಿಶ್ರಣವನ್ನು 1 ಲೋಟ ನೀರಿನಲ್ಲಿ ಹಾಕಿ ರಾತ್ರಿ ಎಲ್ಲ ಹಾಗೆ ಬಿಟ್ಟು ಬೆಳಿಗ್ಗೆ ಹಲ್ಲುಜ್ಜಿದ ಮೇಲೆ ಆ ನೀರಿನಿಂದ ಬಾಯಿ 3 ಸಲ ಮುಕ್ಕಳಿಸಿದರೆ ಆ ಇಡೀ ದಿನ ಬಾಯಿ ದುರ್ನಾತ ಬರುವುದಿಲ್ಲ. ಇನ್ನು ಶೀತ, ನೆಗಡಿ, ಕೆಮ್ಮು ಸಮಸ್ಯೆ ಇರುವವರು ಈ ನೆಲನೆಲ್ಲಿ ಕಷಾಯ ಕುಡಿದರೆ ಅತಿ ಬೇಗನೆ ಶೀತ, ನೆಗಡಿ, ಕೆಮ್ಮು ಹೊರಟು ಹೋಗುತ್ತದೆ. ಸ್ನೇಹಿತರೆ, ಈ ಗಿಡದ ರಸ 1 ಚಮಚ ಅಥವಾ 1 ಗಿಡದ ಪುಡಿಯನ್ನು 3 ದಿನಗಳ ಕಾಲ 1 ಚಮಚ ತಿಂದರೆ ಕಾಮಾಲೆ ಕಾಯಿಲೆ ಹೊರಟು ಹೋಗುತ್ತದೆ. ಹಾಗೆ ಹಸಿವಾಗದೇ ಇರೋದು ಅಥವಾ ತಿಂದಿರುವುದು ಜೀರ್ಣವಾಗದೇ ಇದ್ದರೆ ಈ ನೆಲನೆಲ್ಲಿ ರಸವನ್ನು ಊಟ ತಿನ್ನುವುದಕ್ಕೂ ಮೊದಲು 1 ಚಮಚದಂತೆ ಕೆಲ ದಿನಗಳ ಕಾಲ ಕುಡಿಯುತ್ತಿದ್ದರೆ ಈ ಸಮಸ್ಯೆ ಸಂಪೂರ್ಣವಾಗಿ ಹೊರಟು ಹೋಗುತ್ತದೆ. ನಮ್ಮ ಮನೆಯಲ್ಲಿ ಯಾವ ವಯಸ್ಸಿನವರಿಗಾದರೂ ಸರಿ ಬಿಕ್ಕಳಿಕೆ ನಿಲ್ಲದೆ ಬರುತ್ತಿದ್ದರೆ ನೆಲನೆಲ್ಲಿ ಎಲೆಗಳ ರಸದಲ್ಲಿ ಸ್ವಲ್ಪ ಸಕ್ಕರೆ ಬೆರೆಸಿ ಕುಡಿದರೆ ಕೂಡಲೇ ಬಿಕ್ಕಳಿಕೆ ನಿಂತು ಹೋಗುತ್ತದೆ. ಇನ್ನು ಮಲಬದ್ಧತೆಗಾದರೆ ಈ ಗಿಡ ಅದ್ಭುತವಾಗಿ ಕೆಲಸ ಮಾಡುತ್ತದೆ. ನೆಲನೆಲ್ಲಿ ಗಿಡದ ಎಲೆಗಳನ್ನು ಅರೆದು ಚಿಕ್ಕ ಚಿಕ್ಕ ಗುಳಿಗೆಗಳಂತೆ ತಯಾರಿಸಿಕೊಂಡು ಪ್ರತಿದಿನ ಮಲಗುವ ಮುಂಚೆ 1 ಗುಳಿಗೆ ತಿನ್ನುತ್ತಿದ್ದರೆ ಮಲಬದ್ಧತೆ ಸಂಪೂರ್ಣವಾಗಿ ಗುಣವಾಗುತ್ತದೆ. ಕೆಲ ಮಹಿಳೆಯರಲ್ಲಿ ಮುಟ್ಟಿನ ಸಮಸ್ಯೆ ಇರುತ್ತದೆ. ಆದರೆ ತುಂಬ ದಿನಗಳು ರಕ್ತಸ್ರಾವ ಆಗುವುದು ಅಥವಾ ತಿಂಗಳಿಗೆ 2 ಸಲ ಮುಟ್ಟಾಗುವುದು ಅಥವಾ 2 ತಿಂಗಳಾದರೂ ಮುಟ್ಟಾಗದೇ ಇರುವುದು, ಇಂಥ ಸಮಸ್ಯೆಗಳಿದ್ದರೆ ಈಗ ನಾನು ಹೇಳಿದಂಥ ಗುಳಿಗೆಯನ್ನು ಅಕ್ಕಿ ತೊಳೆದ ನೀರಿನಲ್ಲಿ ಬೆರೆಸಿ ಕುಡಿದರೆ ಈ ಸಮಸ್ಯೆ ಪೂರ್ತಿಯಾಗಿ ಹೊರಟು ಹೋಗುತ್ತೆ. 1-2 ಸಲ ಅಕ್ಕಿ ತೊಳೆದು ಆ ನೀರನ್ನು ಚೆಲ್ಲಿ 3ನೇ ಸಲ ಅಕ್ಕಿ ತೊಳೆದು ಆ ನೀರನ್ನು ಮಾತ್ರ ಕುಡಿಯಲು ಬಳಸಬೇಕು. ಗಿಡದ ಕಷಾಯವನ್ನು ಪ್ರತಿದಿನ ಕುಡಿಯುತ್ತಿದ್ದರೆ ಹಾಳಾಗಿರುವ ಲಿವರ್ ಕೂಡ ಸರಿ ಹೋಗುತ್ತದೆ. ಹಾಗೆಯೇ ರಕ್ತದಲ್ಲಿರುವ ಗ್ಲೂಕೋಸ್ ಲೆವೆಲ್ ಕಡಿಮೆಯಾಗಿ ಶುಗರ್ ಹೊರಟು ಹೋಗುತ್ತದೆ. ನೀವು ಈ ಎಲೆಗಳನ್ನು ಬಳಸುವಾಗ ಹಿಂದೆ ಇರುವ ಕಾಯಿ ಸಮೇತ ಬಳಸಬೇಕು. ಹಾಗಾಗಿ ಒಂದೊಂದೇ ಗೆರೆ ಬಿಡಿಸುತ್ತಾ ಕುಳಿತುಕೊಳ್ಳಬೇಡಿ. ಮಧ್ಯದಲ್ಲಿರುವ ಕಡ್ಡಿಯನ್ನು ಬಿಟ್ಟು ಮೇಲಿರುವ ಎಲೆಗಳಿಗೆ ಅಂಟಿಕೊಂಡಿರುವ ಕಡ್ಡಿಯನ್ನು ಪೂರ್ತಿಯಾಗಿ ಬಳಸಿಕೊಳ್ಳಿ. ಇನ್ನು ಪ್ರತಿದಿನ ಈ ಎಲೆಗಳನ್ನು ಹಾಗೆ ಅಗೆದು ತಿನ್ನುತ್ತಿದ್ದರೆ ಮೈಯಲ್ಲಿರುವ ಕೊಬ್ಬು ಕಡಿಮೆಯಾಗಿ ಸಣ್ಣ ಆಗುತ್ತಾರೆ. ಕೆಲವರಿಗೆ ಜ್ವರ ಹೋಗಲ್ಲ, ಆಗಾಗ ಜ್ವರ ಬರ್ತಾ ಇರುತ್ತೆ. ಅಂಥ ಪರಿಸ್ಥಿತಿಯಲ್ಲಿ ಈ ಎಲೆಗಳನ್ನು ಅರೆದು ಚಿಕ್ಕ ಚಿಕ್ಕ ಗುಳಿಗೆಗಳಂತೆ ತಯಾರಿಸಿಕೊಂಡು ಬೆಳಿಗ್ಗೆ 1 ಹಾಗೂ ರಾತ್ರಿ 1 ತಿನ್ನುತ್ತಿದ್ದರೆ ಎಂಥ ಕಠಿಣ ಜ್ವರವಾದರೂ 1-2 ದಿನಗಳಲ್ಲೇ ಹೊರಟು ಹೋಗುತ್ತೆ. ಈ ಗಿಡದಲ್ಲಿರುವಂಥ ಬೇರು, ಕಡ್ಡಿ, ಎಲೆ, ಹೂ, ಕಾಯಿ ಎಲ್ಲವೂ ಕೂಡ ನಮ್ಮ ದೇಹಕ್ಕೆ ಅಮೃತದಂತೆ ಕೆಲಸ ಮಾಡುತ್ತದೆ. ಹಾಗಾಗಿ ಸ್ನೇಹಿತರೆ, ಈ ಗಿಡ ಎಲ್ಲಿ ಕಾಣಿಸಿದರೂ ಬಿಡದೆ ಕಿತ್ತು ತಂದುಕೊಳ್ಳಿ. ನಮಗೆ ಜಾಸ್ತಿ ಸಿಕ್ಕರೆ ಮನೆಗೆ ತಂದ ನಂತರ ಚೆನ್ನಾಗಿ ತೊಳೆದು ಅರೆದು ಚಿಕ್ಕ ಚಿಕ್ಕ ಗುಳಿಗೆಯಂತೆ ಮಾಡಿಕೊಂಡು ಚೆನ್ನಾಗಿ ಬಿಸಿಲಿರುವಾಗ 3 ದಿನಗಳ ಕಾಲ ಒಣಗಿಸಿಟ್ಟುಕೊಂಡ್ರೆ 1 ವರ್ಷದವರೆಗೂ ಕೂಡ ಇದನ್ನು ಉಪಯೋಗಿಸಬಹುದು. ಅಥವಾ ಈ ಎಲೆಗಳನ್ನು ಹಾಗೆ ಒಣಗಿಸಿ ಪುಡಿ ಮಾಡಿ ಕೂಡ 1 ವರ್ಷದವರೆಗೂ ನೀವು ಸ್ಟೋರ್ ಮಾಡಿಕೊಳ್ಳಬಹುದು. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಇಂಥ ಹೆಚ್ಚಿನ ಉತ್ತಮ ಮಾಹಿತಿಗಳಿಗಾಗಿ ತಪ್ಪದೇ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಕೇವಲ 1 ಎಲೆಯಲ್ಲಿ ನೂರಾರು ರೋಗಗಳನ್ನು ಓಡಿಸುವಂತಹ ಶಕ್ತಿ ಇದೆ ಎಂದರೆ ತಾವು ನಂಬಲೇಬೇಕು. ಮನೆಯ 1 ಕುಂಡದಲ್ಲಿ ಸುಲಭವಾಗಿ ಬೆಳೆಯಬಲ್ಲಂತಹ ಈ ಗಿಡದ ಕೇವಲ ಒಂದೇ 1 ಎಲೆಯನ್ನು ಜಗಿದ್ರೆ ಸಾಕು, ಎಷ್ಟೇ ಹಳೆಯ ಕೆಮ್ಮಿರಲಿ, ಶೀತವಿರಲಿ ಮಾಯವಾಗಿ ಬಿಡುತ್ತೆ. ಅಷ್ಟೇ ಅಲ್ಲ, ಈ ಗಿಡ ಮನೆಯಲ್ಲಿದ್ದರೆ ಮನೆಯಲ್ಲಿ ಧನಾತ್ಮಕ ಶಕ್ತಿ ತುಂಬಿರುತ್ತದೆ ಅನ್ನೋದು ಶಾಸ್ತ್ರಗಳ ನಂಬಿಕೆನ ನಾವಿಂದು ಹೇಳಲು ಹೊರಟಿರುವುದು. ಮನೆ ಮದ್ದಿನ ಮಹಾರಾಣಿ ಎಂದೇ ಕರೆಯಬಹುದಾದ ಹಾಗೂ ಆಯುರ್ವೇದದಲ್ಲಿ ಅಮೃತಕ್ಕೆ ಸಮಾನ ಎಂದು ಕರೆಸಿಕೊಳ್ಳುವ ಔಷಧೀಯ ಗುಣಗಳ ಗಣಿಯಾದ ದೊಡ್ಡಪತ್ರೆಯ ಬಗ್ಗೆ. ದೊಡ್ಡಪತ್ರೆಯ ಮಹತ್ವ. ಪ್ರಕೃತಿಯು ಮಾನವ ಕುಲಕ್ಕೆ ನೀಡಿರುವ ಅಸಂಖ್ಯಾತ ಕೊಡುಗೆಗಳಲ್ಲಿ ಗಿಡಮೂಲಿಕೆಗಳು ಸಹ ಪ್ರಮುಖವಾದದ್ದಾಗಿವೆ. ಅಂತಹ ಅತ್ಯಮೂಲ್ಯ ಗಿಡಮೂಲಿಕೆಗಳಲ್ಲಿ ಅತಿ ಸರಳವಾಗಿ ಬೆಳೆಯುವಂಥ ಅತಿ ಹೆಚ್ಚಿನ ಔಷಧೀಯ ಗುಣಗಳನ್ನು ಹೊಂದಿರುವ ಸಸ್ಯವೆಂದರೆ ಅದು ದೊಡ್ಡಪತ್ರೆ. ಆಯುರ್ವೇದದಲ್ಲಿ ದೊಡ್ಡಪತ್ರೆಗೆ
ಪರಿಣಯವಾಗಿ ಎಂದು ಕರೆಯಲಾಗುತ್ತದೆ. ಆಂಗ್ಲ ಭಾಷೆಯಲ್ಲಿ ಮೆಕ್ಸಿಕನ್ ಮಿಂಟ್ ಎಂದು ಸಹ ಕರೆಯಲಾಗುತ್ತದೆ. ಈ ಗಿಡದ ಎಲೆಗಳು ತುಂಬ ದಪ್ಪವಾಗಿದ್ದು ಅವುಗಳಲ್ಲಿ ನೀರನ್ನು ಸಂಗ್ರಹಿಸಿಟ್ಟುಕೊಳ್ಳುವಂತಹ ಶಕ್ತಿ ಇರುತ್ತದೆ. ಹಾಗಾಗಿಯೇ ಈ ಗಿಡಕ್ಕೆ ಹಲವು ದಿನಗಳ ಕಾಲ ನೀರನ್ನು ಹಾಕದಿದ್ದರೂ ಸಹ ಇವು ಬಾಡಿ ಹೋಗುವುದಿಲ್ಲ. ತನ್ನಲ್ಲಿರುವಂತಹ ಜಲಸಂಪನ್ಮೂಲವನ್ನೇ ಬಳಕೆ ಮಾಡಿಕೊಂಡು ಬದುಕುವಂತಹ ಹಠವಾದಿ ಗಿಡವಿದು. ಅಷ್ಟೇ ಅಲ್ಲದೆ ದೊಡ್ಡ ಪತ್ರೆಯ ಕಾಂಡದ ತುಂಡನ್ನು ಕಿತ್ತು ಮಣ್ಣಿನಲ್ಲಿಟ್ಟರೆ ಸಾಕು, ಆ ಕಾಂಡದಿಂದಲೇ ಒಂದು ಹೊಸ ದೊಡ್ಡ ಪತ್ರೆಯ ಗಿಡ ಚಿಗುರೊಡೆಯುತ್ತದೆ. ಇದಕ್ಕೆ ಗೊಬ್ಬರದ ಅವಶ್ಯಕತೆಯೂ ಸಹ ಇರುವುದಿಲ್ಲ. ಆದ್ದರಿಂದಲೇ ಮನೆಯ ಬಾಲ್ಕನಿ ಅಥವಾ ಟೆರೆಸ್ಗಳಲ್ಲಿ, ಕುಂಡಗಳಲ್ಲಿಯೂ ಸಹ ದೊಡ್ಡ ಪತ್ರೆಯನ್ನು ಸುಲಭವಾಗಿ ಬೆಳೆಸಬಹುದು. ಮನೆಯಂಗಳದಲ್ಲಿ ದೊಡ್ಡ ದೊಡ್ಡ ಪತ್ರೆಯನ್ನು ಏಕೆ ನೆಡಬೇಕು? ದೊಡ್ಡ ಪತ್ರೆಯನ್ನು ಮನೆಯಂಗಳದಲ್ಲಿ ನೆಡುವುದರಿಂದ ಅನೇಕ ಲಾಭಗಳಿವೆ. ಈ ಗಿಡವು ಮನೆಯಲ್ಲಿದ್ದರೆ ಧನಾತ್ಮಕ ಶಕ್ತಿ ವೃದ್ಧಿಯಾಗುತ್ತದೆ. ಇದೇ ಕಾರಣದಿಂದ ತುಳಸಿಯಂತೆಯೇ ದೊಡ್ಡ ಪತ್ರೆಯ ಗಿಡವನ್ನು ಸಹ ಬಹಳ ಪವಿತ್ರವೆಂದು ಭಾವಿಸಿ ಅನೇಕರು ಮನೆಯಂಗಳದಲ್ಲಿ ಶ್ರದ್ಧೆಯಿಂದ ಬೆಳೆಸುತ್ತಾರೆ. ದೊಡ್ಡ ಪತ್ರೆಯ ಗಿಡವು ಗಾಳಿಯನ್ನು ಶುದ್ಧೀಕರಿಸುವಂಥ ಅತ್ಯದ್ಭುತ ಶಕ್ತಿಯನ್ನು ಹೊಂದಿದೆ. ದೊಡ್ಡ ಪತ್ರೆಯ ಗಿಡವನ್ನು ಮನೆಯಂಗಳದಲ್ಲಿ ನೆಡುವುದರಿಂದ ನಾವು ಉಸಿರಾಡುವಂತಹ ಗಾಳಿ ಹೆಚ್ಚು ಶುದ್ಧವಾಗುತ್ತದೆ. ಶುದ್ಧವಾದ ಗಾಳಿ ಇರುವ ಮನೆಯಲ್ಲಿ ದೈವಿಕ ಶಕ್ತಿ ಹೆಚ್ಚಾಗಿರುತ್ತದೆ ಎಂಬುದು ವಾಸ್ತುಶಾಸ್ತ್ರದ ನಂಬಿಕೆಯಷ್ಟೇ ಅಲ್ಲದೆ, ದೊಡ್ಡ ಪತ್ರೆಯ ಎಲೆಗಳಿಂದ ಹೊರಹೊಮ್ಮುವಂತಹ ತೀವ್ರವಾದ ಸುಗಂಧ ಸೊಳ್ಳೆಗಳು ಮತ್ತು ಇತರ ಸಣ್ಣ ಕ್ರಿಮಿಕೀಟಗಳಿಗೆ ಇಷ್ಟವಾಗುವುದಿಲ್ಲ. ಮನೆಯ ಮುಂದೆ ಈ ಗಿಡವನ್ನು ನೆಟ್ಟರೆ ಸೊಳ್ಳೆಗಳು ಆ ಮನೆಯೊಳಗೆ ಪ್ರವೇಶ ಮಾಡುವುದಿಲ್ಲ. ದೊಡ್ಡ ಪತ್ರೆ ಎಲೆಯನ್ನು ಕಿತ್ತು ಕೈಗೆ ಉಜ್ಜಿಕೊಂಡ್ರೆ ಸಾಕು, ಆ ವಾಸನೆಗೆ ಸೊಳ್ಳೆಗಳು ನಮ್ಮ ಹತ್ತಿರಕ್ಕೂ ಸುಳಿಯುವುದಿಲ್ಲ. ಆದ್ದರಿಂದ ದೊಡ್ಡ ಪತ್ರೆ ನೈಸರ್ಗಿಕ ಸೊಳ್ಳೆ ನಿವಾರಕ. ದೊಡ್ಡ ಪತ್ರೆಯನ್ನು ಕರ್ಪೂರವಲ್ಲಿ ಎಂದು ಸಹ ಕರೆಯಲಾಗುತ್ತದೆ. ಈ ಗಿಡದ ಎಲೆಯನ್ನು ಜಜ್ಜಿದಾಗ ಕರ್ಪೂರದಂತಹ ತೀವ್ರ ಮತ್ತು ಹಿತವಾದ ಸುಗಂಧ ಬರುವುದರಿಂದಲೇ ಈ ಗಿಡಕ್ಕೆ ಕರ್ಪೂರವಲ್ಲಿ ಎಂಬ ಅರ್ಥಪೂರ್ಣ ಹೆಸರು ಬಂದಿದೆ. ಪೂಜಾ ಕೋಣೆಯಲ್ಲಿ ಈ ಗಿಡದ ಒಂದು ಎಲೆಯನ್ನು ಇಟ್ಟರೆ ಕರ್ಪೂರವನ್ನು ಹಚ್ಚಿದಷ್ಟೇ ಪವಿತ್ರವಾದ ವಾತಾವರಣ ನಿರ್ಮಾಣವಾಗುತ್ತದೆ. ಇದರ ಕರ್ಪೂರದಂತಹ ಸುಗಂಧ ಮನೆಯ ವಾತಾವರಣವನ್ನು ಪ್ರಸನ್ನವಾಗಿರಿಸುತ್ತದೆ ಹಾಗೂ ಮನೆಯ ಸದಸ್ಯರ ಮನಸ್ಸಿನ ಒತ್ತಡವನ್ನು ಕಡಿಮೆ ಮಾಡಲು ಸಹಾಯ ಮಾಡುತ್ತದೆ. ದೊಡ್ಡ ಪತ್ರೆ ಅದ್ಭುತವಾದ ರುಚಿ ನೀಡುವ ಸೊಪ್ಪು ಸಹ ಹೌದು. ಮನೆಗೆ ದಿಢೀರಾಗಿ ಯಾರಾದರೂ ಅತಿಥಿಗಳು ಬಂದಲ್ಲಿ ಮನೆಯಂಗಳದಲ್ಲಿಯೇ ಬೆಳೆದ ದೊಡ್ಡ ಪತ್ರೆಯಿಂದ ತ್ವರಿತವಾಗಿ ಆರೋಗ್ಯಕರ ತಂಬುಳಿಯನ್ನು ತಯಾರಿಸಬಹುದು. ಇದು ಆರೋಗ್ಯಕ್ಕೆ ತಂಪನ್ನು ನೀಡುತ್ತದೆ. ಇವೆಲ್ಲ ಕಾರಣಗಳಿಂದಲೇ ಮನೆಯಂಗಳದಲ್ಲಿ ಬೆಳೆಸಲೇಬೇಕಾಗಿರುವ ಗಿಡಗಳ ಪಟ್ಟಿಯಲ್ಲಿ ಮೊದಲ ಸ್ಥಾನ ದೊಡ್ಡ ಪತ್ರೆಗೆ ಸಲ್ಲುತ್ತದೆ. ದೊಡ್ಡ ಪತ್ರೆಯ ಆರೋಗ್ಯ ಲಾಭಗಳು. ದೊಡ್ಡ ಪತ್ರೆ 16 ಕಾಯಿಲೆಗಳಿಗೆ ಮನೆಮದ್ದಾಗಿ ಕೆಲಸ ಮಾಡುವಂಥ ಔಷಧೀಯ ಭಂಡಾರವಾಗಿದೆ. ದೊಡ್ಡ ಪತ್ರೆ ನೈಸರ್ಗಿಕ ಕಫ ನಿವಾರಕವಾಗಿದೆ. ಎದೆಯಲ್ಲಿ ಗಟ್ಟಿಯಾದ ಕಫವಿದ್ರೆ ದಿನಕ್ಕೆ 2 ಬಾರಿ ದೊಡ್ಡ ಪತ್ರೆ ಎಲೆಯನ್ನು ಜಗಿಯುವುದರಿಂದ ಕಫ ಕರಗಿ ಹೊರಗೆ ಬರುತ್ತದೆ. ಮಕ್ಕಳಿರುವ ಮನೆಗಳಿಗೆ ದೊಡ್ಡ ಪತ್ರೆ ಒಂದು ವರದಾನವೇ ಸರಿ. ಚಿಕ್ಕ ಮಕ್ಕಳಲ್ಲಿ ಕಂಡುಬರುವ ನೆಗಡಿ ಮತ್ತು ಕೆಮ್ಮಿಗೆ ದೊಡ್ಡ ಪತ್ರೆ ಒಂದು ಅತ್ಯುತ್ತಮ ಮನೆಮದ್ದು. 2 ಅಥವಾ 3 ತಾಜಾ ದೊಡ್ಡ ಪತ್ರೆಯ ಎಲೆಗಳನ್ನು ತಂದು ತೊಳೆದು ಬಾಣಲೆಯಲ್ಲಿ ಸ್ವಲ್ಪ ಬೆಚ್ಚಗೆ ಹುರಿದು ಅದರ ರಸವನ್ನು ತೆಗೆದುಕೊಳ್ಳಬೇಕು. ಆ ರಸಕ್ಕೆ ಸ್ವಲ್ಪ ಜೇನುತುಪ್ಪ ಅಥವಾ ಬೆಲ್ಲವನ್ನು ಸೇರಿಸಿ ಮಗುವಿಗೆ ದಿನಕ್ಕೆ 2 ಬಾರಿ ಕುಡಿಸುತ್ತಾ ಬರಬೇಕು. ಹೀಗೆ ಮಾಡುವುದರಿಂದ ಮಗುವಿನ ಕೆಮ್ಮು ಮತ್ತು ಗಂಟಲು ನೋವು ಕಡಿಮೆಯಾಗಿ ಬಿಡುತ್ತದೆ. ಇದು ಬಹಳ ಪ್ರಾಚೀನ ಕಾಲದಿಂದಲೂ ನಡೆದು ಬಂದಿರುವಂತಹ ಶ್ರೇಷ್ಠ ಮನೆಮದ್ದಾಗಿದೆ. ದೊಡ್ಡ ಪತ್ರೆ ಜೀರ್ಣಕ್ರಿಯೆಯ ವೃದ್ಧಿಗೆ ಸಹಕಾರಿಯಾಗುತ್ತದೆ. ಮಲೆಬದ್ಧತೆ ಮತ್ತು ಹೊಟ್ಟೆಯ ಉಬ್ಬರ ಇರುವಾಗ ದೊಡ್ಡ ಪತ್ರೆಯ ಎಲೆಯ ತಂಬುಳಿ ಅಥವಾ ಚಟ್ನಿಯನ್ನು ಮಾಡಿಕೊಂಡು ಸೇವಿಸಿದರೆ ಜೀರ್ಣಕ್ರಿಯೆ ಉತ್ತಮಗೊಳ್ಳುತ್ತದೆ. ಇದು ಹಸಿವನ್ನು ಹೆಚ್ಚಿಸಲು ಸಹ ಸಹಕಾರಿಯಾಗಿರುತ್ತದೆ. ಜೇನುನೊಣ ಅಥವಾ ಇತರ ಕೀಟಗಳು ಕಚ್ಚಿದಾಗ ದೊಡ್ಡ ಪತ್ರೆಯ ಎಲೆಯನ್ನು ಜಜ್ಜಿ ಆ ಭಾಗಕ್ಕೆ ಹಚ್ಚಿದರೆ ತುರಿಕೆ ಮತ್ತು ಬಾವು ಕಡಿಮೆಯಾಗುತ್ತದೆ. ಚರ್ಮದ ಮೇಲೆ ಕೆಂಪು ಗುಳ್ಳೆಗಳು ಅಥವಾ ಅಲರ್ಜಿ ಉಂಟಾದಾಗ ದೊಡ್ಡ ಪತ್ರೆಯ ರಸವನ್ನು ಲೇಪನ ಮಾಡಿದರೆ ಅಲರ್ಜಿ ಕಡಿಮೆಯಾಗುತ್ತದೆ. ಒಸಡಿನಲ್ಲಿ ರಕ್ತಸ್ರಾವ ಅಥವಾ ಹಲ್ಲು ನೋವಿದ್ರೆ ಈ ಎಲೆಯನ್ನು ಜಗಿಯುವುದು ಉತ್ತಮ ಉಪಶಮನ ನೀಡುತ್ತದೆ. ದೊಡ್ಡ ಪತ್ರೆ ನೈಸರ್ಗಿಕ ಮೌತ್ ಫ್ರೆಶರ್ ಆಗಿಯೂ ಸಹ ಕೆಲಸ ಮಾಡುತ್ತದೆ. ದೊಡ್ಡ ಪತ್ರೆ ಎಲೆಯನ್ನು ಜಗಿಯುವುದರಿಂದ ಬಾಯಿಯ ದುರ್ವಾಸನೆ ಕಡಿಮೆಯಾಗುತ್ತದೆ ಮತ್ತು ಬಾಯಿಯಲ್ಲಿನ ಬ್ಯಾಕ್ಟೀರಿಯಾಗಳಿಂದ ಉಪಶಮನ ದೊರೆಯುತ್ತದೆ. ದೊಡ್ಡ ಪತ್ರೆಯಲ್ಲಿ ವಿಟಮಿನ್ ಎ ಮತ್ತು ವಿಟಮಿನ್ ಸಿ ಸಮೃದ್ಧವಾಗಿರುತ್ತದೆ. ದೇಹದ ರೋಗ ನಿರೋಧಕ ಶಕ್ತಿಯನ್ನು ಇವು ವೃದ್ಧಿ ಮಾಡುತ್ತವೆ. ದೊಡ್ಡ ಪತ್ರೆಯನ್ನು ಅಡುಗೆಯಲ್ಲಿ ಬಳಕೆ ಮಾಡುವುದರಿಂದ ಅಥವಾ ಹಾಗೆಯೇ ಒಂದೆರಡು ಎಲೆಗಳನ್ನು ಅಗಿದು ಸೇವಿಸುತ್ತಿರುವುದರಿಂದ ಪದೇ ಪದೇ ಬರುವಂತಹ ಜ್ವರಗಳಿಂದ ದೂರವಿರಬಹುದು. ದೊಡ್ಡ ಪತ್ರೆ ಎಲೆಗಳನ್ನು ನೀರಿಗೆ ಹಾಕಿ ಕುದಿಸಿ ಅದರ ಹಬೆಯನ್ನು ಆಘ್ರಾಣಿಸುವುದರಿಂದ ಆಸ್ತಮಾ ಹಾಗೂ ಉಸಿರಾಟದ ತೊಂದರೆಗಳು ನಿವಾರಣೆಯಾಗುತ್ತವೆ.
ದೊಡ್ಡಪತ್ರೆ ನೈಸರ್ಗಿಕ ಮೂತ್ರವರ್ಧಕ. ಸರಿಯಾಗಿ ಮೂತ್ರ ಹೋಗದ ಸಮಸ್ಯೆ ಹೊಂದಿರುವವರು 4ರಿಂದ 5 ದೊಡ್ಡಪತ್ರೆ ಎಲೆಯ ರಸವನ್ನು ಸ್ವಲ್ಪ ಬೆಚ್ಚಗಿನ ನೀರಲ್ಲಿ ಸೇರಿಸಿ ಕುಡಿಯಬೇಕು. ಇದರಿಂದ ಮೂತ್ರ ವಿಸರ್ಜನೆ ಸರಾಗವಾಗಿ ಆಗುತ್ತದೆ. ದೊಡ್ಡಪತ್ರೆಯು ಕಿಡ್ನಿ ಕಲ್ಲುಗಳನ್ನು ಸಹ ನೈಸರ್ಗಿಕವಾಗಿ ಕರಗಿಸುತ್ತದೆ. ಪ್ರತಿನಿತ್ಯ ಮುಂಜಾನೆ ಖಾಲಿ ಹೊಟ್ಟೆಯಲ್ಲಿ 2ರಿಂದ 3 ತಾಜಾ ದೊಡ್ಡಪತ್ರೆ ಎಲೆಗಳನ್ನು ಚೆನ್ನಾಗಿ ತೊಳೆದು ಜಗಿದು ತಿನ್ನಬೇಕು. ಇದರಿಂದ ಕಿಡ್ನಿಯಲ್ಲಿ ಇರಬಹುದಾದ ಸಣ್ಣ ಗಾತ್ರದ ಕಲ್ಲುಗಳು ಕರಗಿ ಅವು ಮೂತ್ರದ ಮೂಲಕ ಹೊರಗೆ ಬರುತ್ತವೆ. ದೊಡ್ಡಪತ್ರೆಯಲ್ಲಿ ವಿಟಮಿನ್ ಎ ಸಹ ಸಮೃದ್ಧವಾಗಿರುತ್ತದೆ. ಇದು ಕಣ್ಣಿನ ಆರೋಗ್ಯವನ್ನು ಸುಧಾರಿಸಿಕೊಳ್ಳಲು ಮತ್ತು ವಯಸ್ಸಾದಂತೆ ಬರುವ ದೃಷ್ಟಿ ದೋಷವನ್ನು ನಿವಾರಿಸಲು ಸಹಾಯ ಮಾಡುತ್ತದೆ. ದೊಡ್ಡಪತ್ರೆ ಎಲೆಯನ್ನು ಕೈಯಲ್ಲಿ ಜಜ್ಜಿ ಅದರ ತೀವ್ರ ಸುವಾಸನೆಯನ್ನು ದೀರ್ಘಕಾಲ ಉಸಿರಾಡುವುದರಿಂದ ಮನಸ್ಸಿನ ಒತ್ತಡ ತಕ್ಷಣ ಕಡಿಮೆಯಾಗುತ್ತದೆ. ಏಕೆಂದರೆ ದೊಡ್ಡಪತ್ರೆ ತೀವ್ರ ಸುವಾಸನೆ ಮೆದುಳಿನ ನರಗಳನ್ನು ಸಡಿಲಗೊಳಿಸಿ ಮನಸ್ಸಿನ ಒತ್ತಡ ಮತ್ತು ಆತಂಕವನ್ನು ಕಡಿಮೆ ಮಾಡುವ ಶಕ್ತಿಯನ್ನು ಹೊಂದಿರುತ್ತದೆ. ಮಕ್ಕಳಿಗೆ ಜ್ವರ ಬಂದಾಗ ದೊಡ್ಡಪತ್ರೆ ಎಲೆ ಬಾಡಿಸಿ ನೆತ್ತಿಯ ಮೇಲೆ ಇಡುತ್ತಾರೆ. ಈ ಎಲೆಗಳ ಪೇಸ್ಟ್ ತಯಾರಿಸಿ ಅದನ್ನು ಚೇಳು ಕಚ್ಚಿದ ಗಾಯಕ್ಕೆ ಹಚ್ಚಿದರೆ ನೋವು ದೂರವಾಗುತ್ತದೆ. 1 ವಾರದವರೆಗೆ ದೊಡ್ಡಪತ್ರೆಯ ಎಲೆಗಳನ್ನು ತಿಂದರೆ ಅರಿಶಿನ ಕಾಮಾಲೆ ವಾಸಿಯಾಗುತ್ತದೆ. ದೊಡ್ಡಪತ್ರೆಯನ್ನು ಜೀರಿಗೆ ಎಳ್ಳಿನೊಂದಿಗೆ ಹುರಿದು ಕಾಯಿ ತುರಿ ಜೊತೆ ರುಬ್ಬಿ ಅದಕ್ಕೆ ಉಪ್ಪು ಮಜ್ಜಿಗೆ ಹಾಕಿ ತಂಬುಳಿ ಮಾಡಿ ಕುಡಿದರೆ ಪಿತ್ತದ ಕಾಯಿಲೆಗಳು ಗುಣಮುಖವಾಗುವುದು. ದೊಡ್ಡಪತ್ರೆ ಎಲೆಯನ್ನು ಉಪ್ಪಿನ ಸಹಿತ ತಿಂದರೆ ಜೀರ್ಣಶಕ್ತಿ ಅಧಿಕವಾಗುತ್ತದೆ. ದೊಡ್ಡಪತ್ರೆ ಎಲೆಯನ್ನು ಹುಳುಕಡ್ಡಿಯ ಭಾಗಕ್ಕೆ ತಿಕ್ಕುತ್ತಿದ್ದರೆ ಹುಳುಕಡ್ಡಿ ನಿವಾರಣೆಯಾಗುತ್ತದೆ. ದೊಡ್ಡಪತ್ರೆಯಲ್ಲಿ ವಿಟಮಿನ್ ಸಿ, ಫೈಬರ್ ಮತ್ತು ಕ್ಯಾಲ್ಸಿಯಂ ಗುಣ ಹೇರಳವಾಗಿದೆ. ಇದು ದೇಹದಲ್ಲಿ ರೋಗ ನಿರೋಧಕ ಶಕ್ತಿಯನ್ನು ಬಲಗೊಳಿಸಲು ಸಹಾಯ ಮಾಡುತ್ತದೆ. ದೊಡ್ಡಪತ್ರೆ ಸೊಪ್ಪನ್ನು ಚಟ್ನಿ, ತಂಬುಳಿ ಅಥವಾ ಕರಕಲಿ ಮಾಡುವ ಮೂಲಕ ಸೇವಿಸಬಹುದು. ಅಲ್ಲದೆ ದೋಸೆ ಮಾಡುವಾಗಲೂ ದೊಡ್ಡಪತ್ರೆ ಎಲೆಯನ್ನು ಬಳಸಬಹುದಾಗಿದೆ. ಇದು ಹೆಚ್ಚು ರುಚಿಯೊಂದಿಗೆ ಆರೋಗ್ಯವನ್ನು ವೃದ್ಧಿಸುತ್ತದೆ. ದೊಡ್ಡಪತ್ರೆಯ ಗಿಡದ ಎಲೆಯನ್ನು ತಂದು ಬಾಡಿಸಿ ರಸ ತೆಗೆದು ಜೇನುತುಪ್ಪ ಸೇರಿಸಿ ಕುಡಿದರೆ ಮಲಬದ್ಧತೆ ಸಮಸ್ಯೆ ನಿವಾರಣೆಯಾಗುತ್ತದೆ. ಅರಿಶಿನ ಕಾಮಾಲೆ ಇದ್ದವರಿಗೂ ಕೂಡ ದೊಡ್ಡಪತ್ರೆ ಸೊಪ್ಪು ಉತ್ತಮ ಮನೆಮದ್ದಾಗಿದೆ. ಈ ಎಲೆಯನ್ನು ಆಹಾರ ರೂಪದಲ್ಲಿ ಅಂದರೆ ಚಟ್ನಿ, ತಂಬುಳಿ ಮಾಡಿ ಸೇವಿಸಿದರೆ ಕೆಲವೇ ದಿನಗಳಲ್ಲಿ ಕಾಯಿಲೆ ಚೇತರಿಕೆಯನ್ನು ಕಾಣುತ್ತದೆ. ಕಂಬಳಿ ಹುಳ, ಇಸುಬು ಇಂತಹ ಕೀಟಗಳು ಕಚ್ಚಿದ್ರೆ ಸಹಿಸಲಾರದ ಉರಿ ಚರ್ಮಕ್ಕಾಗುತ್ತದೆ. ಇದನ್ನು ತಡೆಯಲು ಈ ದೊಡ್ಡಪತ್ರೆ ಸೊಪ್ಪು ಸಹಾಯಕವಾಗಿದೆ. ನಿದ್ರಾಹೀನತೆಯಿಂದ ಬಳಲುತ್ತಿರುವವರಿಗೂ ಸಹ ಇದು ಉತ್ತಮವಾದ ಮನೆಮದ್ದು. ಇಷ್ಟೆಲ್ಲ ಧಾರ್ಮಿಕ ಮತ್ತು ಆರೋಗ್ಯ ಲಾಭಗಳ ಕಾರಣದಿಂದಲೇ ದೊಡ್ಡಪತ್ರೆಯನ್ನು ಮನೆಯಂಗಳದ ಸಂಜೀವಿನಿ ಎಂದು ಕರೆಯಲಾಗುತ್ತದೆ. ಇದು ಪ್ರಕೃತಿ ನಮಗೆ ನೀಡಿರುವಂತಹ ಶೂನ್ಯ ಖರ್ಚಿನ ವೈದ್ಯ. ಆತ್ಮೀಯರೇ, ನಾವು ಯಾವುದೇ ಸ್ವಚಿಕಿತ್ಸಾ ಪದ್ಧತಿಯನ್ನು ಬೆಂಬಲಿಸುತ್ತಿಲ್ಲ. ದೊಡ್ಡಪತ್ರೆ ಯಾವುದೇ ಕಾಯಿಲೆಗೆ ಔಷಧಿಯಾಗಿ ಬಳಸುವ ಮುನ್ನ ಸೂಕ್ತ ಪಂಡಿತರ ಅಥವಾ ವೈದ್ಯರ ಸಲಹೆಯನ್ನು ಅವಶ್ಯವಾಗಿ ಪಡೆಯತಕ್ಕದ್ದು. ಆತ್ಮೀಯ ವೀಕ್ಷಕರೇ, ದೊಡ್ಡಪತ್ರೆಯ ಕುರಿತಾಗಿ ಸಮಗ್ರ ಮಾಹಿತಿಯನ್ನು ತಿಳಿದುಕೊಂಡ ನಮಗೆಲ್ಲರಿಗೂ ಆ ಭಗವಂತನ ಕೃಪಾ ಕಟಾಕ್ಷ ಸದಾಕಾಲ ಇರಲೆಂದು ಕೋರಿಕೊಳ್ಳುತ್ತಾ ಈ ದಿನದ ಸಂಚಿಕೆಯನ್ನು ಮುಗಿಸುತ್ತಲಿದ್ದೇನೆ. ವೀಕ್ಷಕರೇ, ನಿಮಗೆ ಈ ವಿಡಿಯೋ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಬಟನ್ ಒತ್ತೋದನ್ನು ಮರಿಬೇಡಿ. ಧನ್ಯವಾದಗಳು.